ಹೌದು, ನಿಶ್ಚಿತವಾಗಿಯೂ ಹೊರಡಿಸ್ಬೇಕು. ಆಮೇಲೆ ಇದರಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಭಾಗಿಯಾಗಬೇಕು. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ಆವಾಗ ನೋಡಿದ್ರಲ್ಲ IMA ಕೇಸ್ ಎಲ್ಲ ಆಯ್ತಲ್ಲ, ಇಂಥವೆಲ್ಲನೂ ಕೂಡ ಈಗ ಈ ಒಂದು ಹಾವಳಿ ಎಲ್ಲ ಕಡೆಯೂ ಕೂಡ ಇದೆ. ಯಾವುದೇ ಸರ್ಕಾರ ಯಾವುದೇ ಇರುವಂತಲ್ಲ, ನಿರಂತರವಾಗಿ ನಡ್ಕೊತಾರೆ. ಎಲ್ಲ ಒಂದು ಕಡೆ ಇದಕ್ಕೆ ಅಂತ್ಯ ಹಾಡಬೇಕು. ಇದು ಅಂತ್ಯ ಆಡಬೇಕಾದ್ರೆ ಸುಗ್ರೀವಾಜ್ಞೆ ಮೂಲಕ ಕಠಿಣವಾದಂಥ ಕಾನೂನು ತರಬೇಕು. ಇಂಥವ್ರನ್ನ ಶಿಕ್ಷೆಗೆ ನಾವು ಗುರಿಪಡಿಸ್ಬೇಕು. ಯಾಕಂದರೆ ಕೆಲವು ಕಡೆ ನಿಮ್ಗೆ ಗೊತ್ತಿಲ್ಲ, 5%, 10%, ವಾರದ ಬಡ್ಡಿ, ದಿನದ ಬಡ್ಡಿ, ಈ ಥರ ಎಲ್ಲ ತಗೋತಾರೆ. ಇದೆಲ್ಲವೂ ಕೂಡ ಪಾಪ ಭಾರ ಆಗ್ತದೆ. ಮುಂದೆ ನಂತರ ಅವ್ರ ಮನೆಗೆ ಹೋಗಿ ಅವ್ರ ಮೇಲೆ ಒತ್ತಾಯ, ಹೆಂಡತಿ ಮಕ್ಕಳು ಮುಂದೆ ಒತ್ತಾಯ ಮಾಡಿದ ಮೇಲೆ ಅಪ್ಪನ ಸಹಿಸದೆ ಇದ್ರೂ ಸಹ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಸಂಗಗಳು ಇದ್ರೂ ಸಹ ಮುಂದೆ ಭಾಳಷ್ಟು ಇದ್ದಾವೆ. ಇದೆಲ್ಲ ಆಗಬಾರ್ದು, ಅದಕ್ಕೆ ಮಾಡಿದಿರಿ. ಇದಾಗಿನೂ ಕೂಡ ನಾನು ಒಂದು ಹೇಳ್ತೀನಿ ಅಂದರೆ RBI ಕೂಡ ಕೇಂದ್ರ ಸರ್ಕಾರದಲ್ಲಿ ಬರ್ತಿದೆ. RBIನೂ ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಅವ್ರಿಗೂ ಕೂಡ ನಾವು ಸರ್ಕಾರದಿಂದ RBIಗೂ ಕೂಡ ನಾನು ಕೂಡ ವಿನಂತಿ ಮಾಡಿದ್ದೀನಿ, ಮುಖ್ಯಮಂತ್ರಿಗಳಿಗೆ, ಕಾನೂನು ಸಚಿವರಿಗೆ. ಅದನ್ನು RBI ಕೇಂದ್ರ ಸರ್ಕಾರಕ್ಕೆ ಬರೆದು ಅವರು ಕೂಡ ಒಂದು ಕಠಿಣವಾದಂಥ ಕಾನೂನು ತರಬೇಕು. ಇದಕ್ಕೆ ಒಂದು ಇತಿಶ್ಯ ಹಾಕಬೇಕು. ಬಿಗುವಾದಂಥ ಇದು ಇರಬೇಕು, ಹೆರಾಸ್ಮೆಂಟ್ ಆಗಬಾರ್ದು. ಆಮೇಲೆ ಸಿಕ್ಕಂಗೆ ಮನಸ್ಸಿಗೆ ಬಂದಂತೆ ಬಡ್ಡಿ ಚಾರ್ಜ್ ಮಾಡಬೇಕು. ಆಸೆ ಇರಬೇಕು ಮನುಷ್ಯನಿಗೆ, ದುರಾಸೆ ಇರಬಾರ್ದು. ಆಸೆ ಮತ್ತು ದುರಾಸೆದ ಭಾಳ ಫರ್ಕಿದೆ. ದುರಾಸೆಗೆ ಬಿದ್ದ ಮೇಲೆ ತಿಳಿಸೋದಾಗ್ತದೆ. 5% ಇಂಟ್ರೆಸ್ಟು ತಿಂಗಳಿಗೆ 60 ವರ್ಷಕ್ಕೆ 60% ಆಗಿದೆ. ನಮ್ಮ ಕಡೆ ಎಲ್ಲ ನೋಡ್ತಿದ್ವಿ, ಹಳ್ಳಿ ರೈತರೆಲ್ಲ 10% ವರ್ಷಕ್ಕೆ ಎಷ್ಟಾಗ್ತದೆ. ಅದನ್ನು ಮತ್ತೆ ಮೊದಲೇ ಕೊಟ್ಬಿಡ್ತಾರೆ. ಕರೆಕ್ಟ್. ಅದಕ್ಕೆ ನೀವು ಸಪೋರ್ಟ್ ಮಾಡಿ. ನಾನು ಏನು ಹೇಳ್ತಾ ಇದ್ದೀನಿ, ನಿರ್ದಾಕ್ಷಿಣ್ಯ ಅದು ಮುಖ್ಯವಾಗಿ ತಂದಿದ್ದೀವಿ ಇವತ್ತು. ಅವ್ರಿಗೆಲ್ಲನೂ ಕೂಡ ನೆರವು ಕೊಡ್ತದೆ. ಅದೇ ಇವತ್ತು ಕ್ಯಾಬಿನೆಟ್ನ ಡಿಸ್ಕಷನ್ ಆಗಿದೆ. ಇವತ್ತು ಕ್ಯಾಬಿನೆಟ್ ಪಾಸ್ ಮಾಡಿದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸ್ಬೇಕಾಗ್ತದೆ. ಕೆಲವೊಂದು ಏನಾಗ್ತದೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡಬೇಕು. ಯಾಕಂದರೆ ಈಗ ಈ ಕಾನೂನಿನ ಒಂದು ಇದು ಇರ್ತದಲ್ಲ, ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ನಿರ್ಣಯ ಬರ್ತದೆ. ಅವರು ನಾಳೆ RBIನ ಹೇಳ್ಕೊಂಡು ಅವರು ಎಸ್ಕೇಪ್ ಆಗುವಂಥ ಕೆಲಸ ಆಗಬಾರ್ದು. ಹೀಗಾಗಿ ನಾನು ಹೇಳೋದಂಥದ್ದೇ, ನಿಮ್ಮ ಇಂಟ್ರೆಸ್ಟ್ ನಾನು ಹೇಳ್ತಾ ಇದ್ದೀನಿ. RBIನೂ ಮತ್ತು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರನೇ ಇದನ್ನು ನಾವೇನು ನೋಡಿದ್ದೇವಲ್ಲ, ಇದನ್ನು ಒಂದು ಆಧಾರ ತಿಳ್ಕೊಂಡು ಇನ್ನಷ್ಟು ಶಕ್ತಿ ಮಾಡಿ ತುಂಬಿ ಒಂದು ಕಾನೂನು ತರಬೇಕು. ಅದನ್ನು ಬಂದ್ ಮಾಡಬೇಕಂತ ನಿಶ್ಚಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.